Hello everyone, it's me Simanaj. Welcome back to my YouTube channel. ಏನು ಝುಮ್ ಅಂತೆಲ್ಲ ಬರುತ್ತೆ ಅಂದ್ಕೊಂಡ್ರೆ ಚಾನ್ಸೇ ಇಲ್ಲ. ನನಗೆ ಅಷ್ಟೆಲ್ಲ ಎಡಿಟ್ ಮಾಡೋ ಪೇಷನ್ಸೇ ಇಲ್ಲ. ನನಗೂ ಆಸೆ ಇದೆ, ಲೈಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಬರೋದು, ಆಮೇಲೆ ಅದರಲ್ಲಿ ಒಂದೊಂದು ಫೋಟೋ ಬರೋದು, ಅದರಲ್ಲಿ ಆಮೇಲೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಬ್ಲಾ 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 ಅಂತ ಬರೋದು, ಇವೆಲ್ಲ ಬರೋದು ನನಗಿಷ್ಟ. ಬಟ್ ಅಷ್ಟೆಲ್ಲ ಟೈಮ್ ಕೊಟ್ಟು ಎಡಿಟ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ದ್ಯಾಟ್. ಸೊ ಯಾರಾದರೂ ಎಡಿಟರ್ಸ್ ನಾನು ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೆಲ್ಪ್ ಮೀ. ಓಕೆ, ಸೊ ಇವತ್ತು ನನ್ನ ಪ್ಲ್ಯಾನ್ ಏನಿತ್ತು ಅಂತಂದರೆ, ಬೇಗ ಮನೆಗೆ ಹೋಗಿ ಇವತ್ತು ಈವ್ನಿಂಗ್ ನಾನು ಏನೆಲ್ಲ ಮನೆಗೆ ಹೋಗಾದ್ಮೇಲೆ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಆಲ್ರೆಡಿ ನಾನು ಹೇಳಿದ್ದೆ ನಿಮಗೆ, ನನ್ನದೇ ಪ್ಲ್ಯಾನ್ ಬೇರೆ ಇದ್ರೆ ದೇವ್ರದೇ ಪ್ಲ್ಯಾನ್ ಬೇರೆ ಥರ ಇರುತ್ತೆ ಅಂತ. ಸೊ ನಮ್ಮ ಸರ್ ಇನ್ನೂ ಬಂದಿಲ್ಲ, ನಾನು ಇನ್ನೂ ಸ್ಟೋರಲ್ಲೇ ಇದ್ದೀನಿ. ನನಗೆ ಇವನ್ ಒಂಚೂರು ಗೊತ್ತಿಲ್ಲ ನಾನು ಎಷ್ಟೊತ್ತಿಗೆ ಹೋಗ್ತೀನಿ ಮನೆಗೆ ಅಂತ. ಆ್ಯಂಡ್ ನಂದು ಇನ್ನೂ ಒಂದು ಕಾನ್ಸೆಪ್ಟ್ ಇದೆ. ನನಗೆ ಎಡಿಟ್ ಮಾಡೋಕ್ಕೆ ಕಷ್ಟ ಆಗಿರೋದ್ರಿಂದ ಏನು 9 to 10 or 15 minutes ಒಳಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊತೀನಿ. ಆ ಎಲ್ಲ ವಿಡಿಯೋನು ವಿತೌಟ್ ಎಡಿಟ್ ಹಾಗಾಗಿ ಹಾಕಬೇಕು ಅನ್ನೋದು ನನ್ನ ಪ್ಲ್ಯಾನ್. ಬಿಕಾಸ್ ಎಡಿಟಿಂಗ್ ಟೈಮ್ ಸೇವ್ ಆಗುತ್ತೆ. ಆ್ಯಂಡ್ ಅಲ್ಲಿ ಇಲ್ಲಿ ಸೌಂಡ್ ಕೊಡೋದಲ್ಲ ನನ್ನ ಇದರಲ್ಲಿ ಎಕ್ಸ್ಪೆಕ್ಟೇ ಮಾಡಿಬಿಡ್ಬೇಕಾರೆ ನಾನೇ ಸೌಂಡ್ ಕೊಡ್ತೀನಿ. ಟಿಂಗ್ ಠಂಗ್ ಠಂಗ್ ಜೀಟ್ ಎಲ್ಲ ಸೌಂಡು ನಾನೇ ಕೊಡ್ತೀನಿ ಬೇಕಾರೆ. ಬಟ್ ನನ್ನ ಕೈಲಿ ಎಡಿಟ್ ಮಾಡೋಕ್ಕಾಗಲ್ಲ. ಯಾರಾದರೂ ಪ್ಲೀಸ್ ಫ್ರೀ ಇದ್ದರೆ ಮಾಡಿಕೊಡಿ. ನಾನು ಬ್ಲಾಗ್ ಮಾಡ್ಬೋದು, ಬಿಕಾಸ್ ಇಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಬೇಕಾದ್ರೆ ಅಲ್ಲಿ ಬ್ಲಾಗ್ ಮಾಡ್ತಾ ಇರ್ತೀನಿ. ಇದು ಓಕೆ. ಎಡಿಟ್ ಮಾಡ್ಬೇಕಾದ್ರೆ ಯಾವ್ದು ಕಟ್ ಮಾಡಿರ್ತೀನಿ, ಅದನ್ನೆಲ್ಲ ಒಂದೇ ಸತಿ ಜಾಯಿನ್ ಮಾಡ್ಬಿಟ್ಟು 15 ನಿಮಿಷಕ್ಕೆ ಹಾಕ್ಬಿಡ್ತೀನಿ. ಬಟ್ ನಾನು ಅಲ್ಲಿ ಮಾತಾಡುವಾಗ ತಪ್ಪಾಗಿ ಮಾತಾಡಿದೆ, ಇಲ್ಲಿ ಮಾತಾಡುವಾಗ ತಪ್ಪಾಗಿ ಮಾತಾಡಿದೆ, ಸೊ ಇದನ್ನು ಕಟ್ ಮಾಡು, ಅದನ್ನು ಕಟ್ ಮಾಡಿದ್ದು ನೋ. ಯಾಕಂದರೆ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ಗೊತ್ತಿರುತ್ತೆ, ಒಂದು ವಿಡಿಯೋ ಮುಂದೆ ನಾವು ಮಾತಾಡಬೇಕಾದ್ರೆ ಎಷ್ಟು ಸ್ಪಷ್ಟವಾಗಿ ಮಾತಾಡಬೇಕು, ನಾವು ಮಾತಾಡೋ ಪ್ರತಿಯೊಂದು ಮಾತುಗಳು ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಮಾತಲ್ಲಿ ನಾವು ಫಿಲ್ಟರ್ ಹಾಕಬೇಕಾಗುತ್ತೆ. ಸೊ ಒಂದು ಮಾತನ್ನು 10 ಸತಿ ಮಾತಾಡಿ ಅದರಲ್ಲಿ ಯಾವುದು ಚೆನ್ನಾಗಿ ಬಂದಿದೆ ಅದನ್ನು ಪೋಸ್ಟ್ ಮಾಡ್ತೀವಿ. ನನ್ನ ಚಾನಲಲ್ಲಿ ನೀವು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಎಡಿಟೇ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಏನು ಮಾತಾಡ್ತೀನಿ ಅದನ್ನೇ ನೀವು ಕೇಳಿಸ್ಕೋಬೇಕು. ಅಂದರೆ ನಾನು ಹಿಂಗೆಲ್ಲ ಮಾತಾಡಲ್ಲ, ಡೋಂಟ್ ವರಿ. ಓಕೆ, ನೋಡೋಣ ನಮ್ಮ ಸರ್ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಇವಾಗ ಆಲ್ರೆಡಿ 6:30. ನಾನು 6 o'clock ಮನೆಗೆ ಹೊರಡಬೇಕಾಗಿತ್ತು. 6:30 ಆಗಿದೆ. ನಮ್ಮ ಸರ್ ಎಷ್ಟೊತ್ತಿಗೆ ಬರ್ತಾರೆ ಅಂತ ನೋಡ್ಬಿಟ್ಟು ಹೊರಡೋಣ. ಓಕೆ, ಮತ್ತೆ ಸಿಗುವ. ಯಾಕೋ ನಮ್ಮ ಸರ್ ಬರಲ್ಲ ಅನಿಸುತ್ತೆ. 6:30 ಆಗಿ 7:30 ಆಗತ್ತಾಯಿತು. ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಾಗ ಈ ಥರ ಎಲ್ಲ ಆಗುತ್ತೆ, ಸಹಜ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನೀವು ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ, ಈ ಥರ ಕೆಲಸದಲ್ಲಿ ಇಟ್ಕೊಂಡು ಯಾವ್ಯಾವ ಥರ ವೀಡಿಯೋ ಮಾಡ್ಬೋದು ಅಂತ. ಆ್ಯಂಡ್ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ವೀಡಿಯೋಸಲ್ಲಿ ಈ ಥರದ ಆ್ಯಡ್ ಮಾಡಿ ಅಂತನ್ನಿ, ಖಂಡಿತವಾಗ್ಲೂ ಆ್ಯಡ್ ಮಾಡೋಣ. ನಿಮಗೆ ಓಕೆ, ಈಗ ಬೇರೆ ಏನೂ ರೀಸನ್ ಇಲ್ಲ ನನಗೆ ವೀಡಿಯೋ ಮಾಡೋಕ್ಕೆ. ಲೆಟ್ಸ್ ನಮ್ಮ ಒಂದು ಶಾಪ್ನ ತೋರಿಸ್ತೀನಿ ನಿಮಗೆ ಏನೇನಿದೆ, ಹೇಗಿದೆ ಅಂತ. ಲೆಟ್ಸ್ ಡೂ ಇಟ್. ಅಟ್ಲೀಸ್ಟ್ ಅದನ್ನಾದರೂ ಬ್ಲಾಗ್ ಮಾಡಿ ತೋರಿಸೋಣ. ಎಷ್ಟೊಂದರಿ ನಮ್ಮ ಮೈಸೂರಲ್ಲಿ ಎಷ್ಟೊಂದು ಜನ ಇದ್ದಾರೆ, ಲೈಕ್ ಪೆಟ್ಸ್ನ ತುಂಬ ಚೆನ್ನಾಗಿ ತುಂಬ ಕೇರಿಂದ ನೋಡ್ಕೊಳ್ಳೋರು. ಸೊ ನಿಮ್ಮೆಲ್ಲರಿಗೂ ನಮ್ಮ ಈ ಪೆಟ್ ಸ್ಟೋರ್ನ ನಾನಿವತ್ತು ರಿವೀಲ್ ಮಾಡ್ತೀನಿ. ಓಕೆ, ಬ್ಯಾಕ್ ಕ್ಯಾಮ್ರಾಗೆ ಸ್ವಿಚ್ ಮಾಡೋಣ. ಇದು ನಮ್ಮ ಸ್ಟೋರ್ ಎಂಟ್ರೆನ್ಸ್. ನೀವು ಎಂಟ್ರೆನ್ಸ್ ಆಗಿದ ತಕ್ಷಣ ನಿಮಗೆ ರೈಟ್ ಸೈಡಲ್ಲಿ ಬಿಸ್ಕೆಟ್ಸ್ ಬರುತ್ತೆ, ಲೈಕ್ ವೆಜ್, ನಾನ್ ವೆಜ್. ಸೊ ಅದರಲ್ಲೂ ಡಿಫ್ರೆಂಟ್ ವೆರೈಟೀಸ್ ಇದೆ. ಪೀನಟ್ ಬಟರ್, ಪಂಪ್ಕಿನ್, ಆ್ಯಪಲ್, ಬನಾನಾ, ಚಿಕನ್, ಚೀಸ್, ಚಿಕನ್ ಲಿವರ್, ಚಿಕನ್ ಆ್ಯಂಡ್ ಓಟ್ಸ್. ಆ ಥರದ್ದು ಚಿಕ್ಕದ್ರಲ್ಲೂ ಇದೆ, ದೊಡ್ಡದ್ರಲ್ಲೂ ಇದೆ. ಆ್ಯಂಡ್ ಇವಾಗ ನಾನು ಬೇಸಿಕಾಗಿ ಹೇಳ್ಕೊಂಡು ಹೋಗ್ತೀನಿ. ಇದೆಲ್ಲ ಯಾಕೆ ಆ್ಯಕ್ಚುಲಿ ನಿಮಗೆ ಗೊತ್ತಿದೆ ಅಲ್ವಾ, ಬೋನ್ಗಳನ್ನ ಕೊಡ್ತೀವಿ ನಾವು ಕಮ್ಮಿ ರೇಟಲ್ಲಿ 100 rupeesಗೆ ಸಿಗುತ್ತೆ ಅಂತ. ಸೊ ಆ ಬೋನಿಗೆ ರಿಪ್ಲೇಸ್ ಆಗಿ ಮಾಡಿರೋ ಅಂಥದ್ದು ಇದು. ಯಾಕೆ ಮಿಲ್ಕಿಂದ ಮಾಡಿರೋಂಥ ಬೋನ್ಗಳಿದು ಬೆಸ್ಟ್ ಒನ್. ನಾನು ಹೇಳ್ತಾ ಅಲ್ವಾ, ಇದನ್ನು ನೀವು ಕೊಟ್ಟರೆ ನಿಮ್ಮ ಡಾಗ್ದು ಟೀತ್ ಕಲರೆಲ್ಲ ಮತ್ತು ಬ್ಯಾಡ್ ಬ್ರೆತ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಆ್ಯಂಡ್ ಇದೆಲ್ಲ ಬಿಸ್ಕೆಟ್ಸ್, ಗುಡ್ ಮಿಲ್ಕ್, ಚಿಕನ್ ಲಿವರ್, ಪಂಪ್ಕಿನ್. ಅವ್ರಿಗೂ ಕೂಡ ಚಾಯ್ ಟೈಮ್ ಇದೆ ಗಾಯ್ಸ್, ಚಾಯ್ ಟೈಮ್ ಸ್ಪೆಷಲ್ ನೋಡಿ. ಆ್ಯಂಡ್ ಐಸ್ ಕ್ರೀಮ್ಸ್ ಇದೆ. ನಾನು ಇದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ, ಐಸ್ ಕ್ರೀಮ್ಸ್ ಕೂಡ ಇದೆ ಅಂತ.
ಇದರಲ್ಲಿ ವಾಟರ್ಮೆಲನ್ ಇದೆ, ಸ್ಟ್ರಾಬೆರಿ ಇದೆ, ಪೀನಟ್ ಬಟರ್ ಇದೆ ಆ್ಯಂಡ್ ಫುಡ್ ಹಾಪರ್ ಕೂಡ ಇದೆ. ಆ್ಯಂಡ್ ಇದೆಲ್ಲ ಟ್ರೀಟ್ಸ್, ಬೇಜಾನ್ ಟ್ರೀಟ್ಸ್ಗಳಿದೆ. ಬಟ್ ವೆಜ್ ತುಂಬ ಕಮ್ಮಿ, ವೆಜ್ 4 ಇರೋದು. ಆ್ಯಂಡ್ ಕಾಲರ್ಸ್, ಲೀಶ್, ಹಾರ್ನೆಸ್, ಬಾಡಿ ಬೆಲ್ಟ್, ಟಾಯ್ಸ್. ಈ ಟಾಯ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ಒಂದು ಟೈಮಲ್ಲಿ. ಬಟ್ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಇದು ಸ್ಯಾಡ್ ಇದರಲ್ಲಿದೆ, ಬಟ್ ಇವಾಗ ನನಗೆ ಇದನ್ನ ಉಲ್ಟಾ ಮಾಡೋಕ್ಕಾಗಲ್ಲ, ಅದು ಬಿಚ್ಚಬೇಕು. ಇದು ಇದೆ. ಆಮೇಲೆ ಇಲ್ಲಿ ನೋಡಿ, ಇದೊಂದು ಟಾರ್ಟಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಕೀ ಸೌಂಡ್ ಬರುತ್ತೆ, ಬಟ್ ಯಾಕೋ ಬರ್ತಾಯಿಲ್ಲ. ನನ್ನ ಕೈಯಲ್ಲಿ ಶಕ್ತಿ ಇಲ್ಲ ಆ್ಯಕ್ಚುಲಿ ಅದನ್ನ ಕೀ ಅನ್ಸೋಕ್ಕೆ. ಫಿಶ್, ಡಾಲ್ಫಿನ್ ಇದೆ. ಸೊ ಇದು ಟಾಯ್ ಸೆಕ್ಷನ್ಸ್. ಓಕೆ, ಇದು ಬಂದು ನಮ್ಮ ಕ್ಯಾಟ್ ಟ್ರೀಟ್ಸ್, ಆಮೇಲೆ ಬೌಲ್ಸ್, ಅದಾದಮೇಲೆ ಕ್ಯಾಟ್ ಫುಡ್. ಸೊ ಈ ಕಡೆಗೆ ಬಂದರೆ ಕ್ಯಾಟ್ಗೆ ಮತ್ತು ಡಾಗಿಗೆ ಡ್ರೆಸ್ ಸೆಕ್ಷನ್. ಸೊ ಇದೆಲ್ಲ ಕಂಪ್ಲೀಟ್ ಡ್ರೆಸ್, ರೈನ್ ಕೋಟ್, ಸ್ಕರ್ಟ್ ಎಲ್ಲ ಇದೆ. ಆ್ಯಂಡ್ ಇದು ಬಂದು ಡಾಗ್ ಫುಡ್ಸ್. ಇವೆಲ್ಲ ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ, ಕೆಲವೊಬ್ರಿಗೆ ಗೊತ್ತಿರುತ್ತೆ, ಯಾರು ಹಫ್ಟಲ್ಲಿ ಪರ್ಚೇಸ್ ಮಾಡ್ತಾರೆ ಅವರು. ಇದೆಲ್ಲ ಹೇಗೆ ಅಂತಂದರೆ ರೆಡಿ ಟು ಈಟ್ ಫುಡ್ ಇದೆಲ್ಲ. ಸೊ ಜಸ್ಟ್ ಕಟ್ ಮಾಡಿ ಸರ್ವ್ ಮಾಡೋದು. ಇದು ಆಲ್ರೆಡಿ ಕುಕ್ ಆಗಿರುತ್ತೆ. ನಾನು ನಿಮಗೆ ಮಟನ್ ಬಿರಿಯಾನಿ ನೋಡಿ, ಡಾಗ್ಗೆ ಮಟನ್ ಬಿರಿಯಾನಿ ಕೂಡ ಇದೆ ರೆಡಿ ಟು ಈಟ್. ಇದರಲ್ಲೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಟಿರ್ತಾರೆ. ಇದರಲ್ಲಿ 0 ಪ್ರಿಸರ್ವೇಟಿವ್ಸ್, 100% ಹೆಲ್ತಿ ವಿತ್ ಹೈ ಪ್ರೋಟೀನ್ ಆ್ಯಂಡ್ ಒಮೆಗಾ 3. ಸೊ ಇದು 100% ಹೆಲ್ತಿ. ಓಕೆ, ಇದರಲ್ಲಿ 100% ಹೆಲ್ತಿ ಯಾವುದಿಲ್ಲ ಅಂದರೆ ಇದು ಒಂದೇ. ಬಟ್ ಇದೆಲ್ಲ ನಾವು ಅದು ಡಾಗ್ ತೊಗೊಂಡ್ಬಿಟ್ಟಿರ್ತಾರೆ, ಬಟ್ ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗ್ತಿರಲ್ಲ ಫುಡ್ಡಿಗೆ ಅಂತಂದ್ರಲ್ಲ, ಅಂಥ ಜನಗಳು ಇದನ್ನ ತೊಗೋತಾರೆ. ಓಕೆ, ಆ್ಯಂಡ್ ರಾಯಲ್ ಕೆನನ್ ಇದೆಲ್ಲ ಇದೆ. ಆ್ಯಂಡ್ ನಿಮಗೆ ಪರ್ಫ್ಯೂಮ್ಸ್ ಕೂಡ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ, ಡಾಗಿಗೆ ಪರ್ಫ್ಯೂಮ್ಸ್ ಇದೆ ಅಂತ. ಸೊ ಇದು 4 ಟೈಪ್ಸ್ ಆಫ್ ಪರ್ಫ್ಯೂಮ್ಸ್. this one, this one, this one and this one. And our pee pads and wet wipes and fur licks. This one, shampoos and bed sections and grooming sections. ಇದರಲ್ಲಿ ಮೇನ್ ಏನಿದೆ ಅಂತಂದರೆ ನಮ್ಮದು ಗ್ರೂಮಿಂಗ್. ಜಸ್ಟ್ ನಾನು ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಹೇರ್ ಕಟ್ ಮಾಡ್ತಾರೆ, ನೀವು ಎಷ್ಟೋ ವಿಡಿಯೋದಲ್ಲಿ ನೋಡಿರ್ತೀರಾ. ಸೊ ಇಲ್ಲಿ ಹೇರ್ ಕಟ್ ಮಾಡ್ತಾರೆ, ಇಲ್ಲಿ ಸ್ನಾನ ಮಾಡಿಸ್ತಾರೆ. ಇವಾಗೆಲ್ಲ ಎತ್ತಿಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಅಲ್ಲೂ ಕೂಡ ಹೇರ್ ಕಟ್ ಮಾಡ್ತಾರೆ. ಸೊ ಇದು ಚಿಕ್ಕದಾಗಿ ಚೊಕ್ಕದಾಗಿರೋ ಅಂಥ ನಮ್ಮ ಒಂದು ಸ್ಪಾ. ಆ್ಯಂಡ್ ಈ ಸರ್ವಿಸ್ ಎಲ್ಲ ಸಿಗುತ್ತೆ, ಫುಲ್ ಸರ್ವಿಸ್ ಆ್ಯಂಡ್ ಹೇರ್ ಕಟ್ ಆ್ಯಂಡ್ ಕ್ವಿಕ್ ಸರ್ವಿಸ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಂಡ್ ಮಸಾಜಸ್ ಕೂಡ ಇದೆ. ಕಾಮಿಂಗ್ ಮಸಾಜ್, ಬಗ್ ರಿಪ್ಲೆಂಟ್ ಮಸಾಜ್, ನ್ಯಾಚುರಲ್ ಟಿಕ್ ಆ್ಯಂಡ್ ಫ್ಲೀ ಆ್ಯಂಡ್ ಸ್ಕಿನ್ ಆ್ಯಂಡ್ ಕೋಡ್ ಮಸಾಜ್, ಇಷ್ಟು ಮಸಾಜಸ್ಸು ಇರುತ್ತೆ. ಸೊ ಓವರಾಲ್ ಆಗಿ ಇದು ನಮ್ಮ ಪೆಟ್ ಸ್ಟೋರ್, ಹೆಡ್ಸ್ ಆಫ್ ಅ ಟೇಲ್ಸ್ ಮೈಸೂರು. ಯಾರ ಮನೇಲಿ ಪೆಟ್ಸ್ ಇದೆ ಪ್ಲೀಸ್ ಖಂಡಿತವಾಗ್ಲೂ ಬನ್ನಿ, ನಮ್ಮ ಸ್ಟೋರ್ನ ವಿಸಿಟ್ ಮಾಡಿ. ನಾನು ಖಂಡಿತವಾಗ್ಲೂ ಪ್ರಮೋಟ್ ಎಲ್ಲ ಮಾಡ್ತಾಯಿಲ್ಲ, ನೀವು ಅಷ್ಟೆಲ್ಲ ಒಳ್ಳೆಯವಳು ಅಂತ ಅನ್ಕೊಬೇಡಿ. ನಾನು ಕಾಸು ಕೊಡದೆ ಯಾರಿಗೂ ಫ್ರೀಯಾಗಿ ಪ್ರಮೋಟ್ ಮಾಡಲ್ಲ. ಬಿಕಾಸ್ ಇವತ್ತು ನಾನು ಹೇಳೋನಲ್ಲ, ನಾನಿವತ್ತು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಸುಮ್ಮನೆ ವೇಸ್ಟ್ ಆಗಬಾರ್ದಲ್ಲ ಸ್ಟಾರ್ಟ್ ಮಾಡಿದ್ದು. ನಿಮ್ಗೇನಾದರೂ ಯೂಸ್ಫುಲ್ ಆಗಲಿ. ನಮ್ಮ ಮೈಸೂರಲ್ಲಿ ಎಷ್ಟೊಂದು ಜನ ಪೆಟ್ ಪೇರೆಂಟ್ಸ್ ಇದ್ದಾರೆ. ಸೊ ಬನ್ನಿ ವಿಸಿಟ್ ಮಾಡಿ ನಮ್ಮ ಸ್ಟೋರ್ನ, ನಿಮಗೆ ನಾನು ಸಿಗ್ತೀನಿ. ಸೊ ನಿಮ್ಗೆ ಯೂಸ್ಫುಲ್ಲು ಆಗುತ್ತೆ. ಆ್ಯಂಡ್ ಈ 3 months ಆಫರ್ಸ್ ಕೂಡ ನಡೀತದೆ. ನೀವೇನೇ ಐಟಮ್ಸ್ ಪರ್ಚೇಸ್ ಮಾಡಿದ್ರು ಅದರಲ್ಲಿ 10% ನಿಮಗೆ ಆಫರ್ ನಡೀತಾ ಇದೆ. ಸೊ ಇನ್ನೂ ಆಫರ್ಸ್ಗಳು ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಸಮ್ಮರ್ ಇದರಿಂದ ಎಲ್ಲ ಪ್ರಾಡಕ್ಟ್ ಮೇಲೂ ನಿಮಗೆ 10% ಡಿಸ್ಕೌಂಟ್ ಇದೆ. ಆ್ಯಂಡ್ ನಿಮಗೆ ಈ ವಿಡಿಯೋ ಏನಾದರೂ ತುಂಬ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ, ಏನೋ ವಿಡಿಯೋ ಮಾಡೋಕ್ಕೋಗಿ ಏನೋ ವಿಡಿಯೋ ಮಾಡಿದ್ದೀನಿ, ಬಟ್ ಅದು ಕೂಡ ನಿಮ್ಗೆ ಇನ್ಫಾರ್ಮೇಟಿವ್ ಆಗೇ ಇದೆ ಅಂತ ಅನ್ಕೋತೀನಿ. ನಿಮ್ಮ ಹತ್ರ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಅಥವಾ ನಿಮ್ಮ ರಿಲೇಟಿವ್ಸ್ ಹತ್ರ ಅಥವಾ ನಮ್ಮ ಮೈಸೂರಲ್ಲಿ ಯಾರೇ ಇದ್ರು ಅಥವಾ ನೀವು ಯಾವುದೇ ಊರಿಂದ ನೋಡ್ತಾ ಇದ್ರು
ಪ್ಲೀಸ್ ಎಲ್ಲರೂ ಶೇರ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮ ಪೆಟ್ಸ್ನ ನಾವು ಕ್ಯೂಟಿಯಾಗಿ ಮಾಡಿ ಕಳಿಸ್ತೀವಿ. ಸೊ ನಿಮ್ಗೇನಾದರೂ ಪೆಟ್ಸ್ ಹೇಗೆ ಗ್ರೂಮ್ ಮಾಡ್ತಾರೆ, ಹೇಗಿರುತ್ತೆ ಅಂತ ನಿಮ್ಗೇನಾದರೂ ಡೌಟ್ಗಳಿದ್ರೆ ನನ್ನ ಇನ್ಸ್ಟಾ ಪೇಜಲ್ಲಿ ನಿಮಗೆ ನಾನು ಕೆಲವೊಂದು ಪೆಟ್ ಗ್ರೂಮ್ ಆಗಿರೋವಂಥ ಕೆಲವೊಂದು ವೀಡಿಯೋಸ್ಗಳನ್ನ ಹಾಕಿದ್ದೀನಿ, ನೀವು ನೋಡ್ಬೋದು. ಅಂದರೆ ಸ್ಟೋರಿಲಿ ಹೈಲೈಟ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ಯಾವ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಮತ್ತಿನ್ಯಾವ ವಿಡಿಯೋ ಮಾಡ್ತೀನಿ ಅನ್ನೋದು ನನಗೆ ದೇವರಣೆ ಗೊತ್ತಿಲ್ಲ. ಆ್ಯಂಡ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.